हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे व्यासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् स्वशास्त्रप्रवचनासक्तान् एलमिडार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ते गुरुर्मम। हरिः ओम्। ಶ್ರೀಶಾಹ ಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ 180 ಗದ್ಯ ಮಾಲಿಕಾ ಎಂದು ಪ್ರಸಿದ್ಧಿಯಾಗಿದೆ. 180ರಲ್ಲಿ 81ನೆಯ ಗದ್ಯ ಪುರಾಣ ಪುರುಷೋತ್ತಮ. 180 ಎಂಬುದು 1 8 ಶೂನ್ಯ, ಅದಂತೆ ಶೂನ್ಯವನ್ನು ಬಿಟ್ಟಾಗ 8 1 ಎಂಬುದು ಪುರಾಣ ಪುರುಷೋತ್ತಮ. ಶ್ರೀ ಪುರಂದರದಾಸರು 180 ಗದ್ಯಗಳನ್ನು ಹೇಳುವಾಗ 180 ಗದ್ಯದ ಒಟ್ಟು ಸಾರಾಂಶ ಎಲ್ಲಿದೆ ಅಂದರೆ 81ರಲ್ಲಿದೆ. 81 ಎಂಬತಕ್ಕಂಥದ್ದು ಪುರಾಣ ಪುರುಷೋತ್ತಮ ಎಂದು ತಿಳಿಸಿದ್ದಾರೆ. ಇದರ್ಥವೇನೆಂದರೆ 180 ಸಹ ಸಕಲ ಶಾಸ್ತ್ರ ಪ್ರಮೇಯಗಳು ಎಂದು ನಾವು ತಿಳಿಯಬಹುದು. ಮೊಟ್ಟ ಮೊದಲಿಗೆ ಅಪೌರುಷೀಯವಾದ ವೇದಾಂಗಗಳ ತಾತ್ಪರ್ಯವೆಂದು ತಿಳಿಯಬಹುದು. 81ರ ನಂತರ ಬರತಕ್ಕಂಥದ್ದೆಲ್ಲ ಪುರಾಣದ ಪ್ರಸಂಗಗಳು ಎಂದು ತಿಳಿಯಬಹುದು. ಹೀಗೆ ಒಂದು ವ್ಯಾಖ್ಯಾನ ರೂಪವಾಗಿ ಪೌರುಷೇಯ ಮತ್ತು ಅಪೌರುಷೇಯ ಗ್ರಂಥಗಳನ್ನು ಮಿಳಿತವಾಗಿ 81ನೆಯ ಗದ್ಯ ಪುರಾಣ ಪುರುಷೋತ್ತಮ ಎಂದು ತಿಳಿಸಿದ್ದಾರೆ. ಪುರಾಣ ಅಂತ ಹೇಳಿದಾಗ 1ರಿಂದ 80ರವರೆಗೂ ಹೇಳಿರ್ತಕ್ಕಂಥದ್ದು ಏನಿದೆ ಅದು ಅಪೌರುಷೀಯವಾದ ವೇದಗಳು, ವೇದದಲ್ಲಿ ಉಕ್ತವಾಗಿರ್ತಕ್ಕಂಥ ಮಂತ್ರಗಳು, ಮಂತ್ರದಲ್ಲಿರತಕ್ಕಂಥ ತಾತ್ಪರ್ಯಗಳು ಎಂದು ಭಾವಿಸಿದರೆ ಉತ್ತರ ರೂಪವಾಗಿ ಪುರುಷೋತ್ತಮನನ್ನು ಆರಾಧಿಸಬೇಕು ಎಂಬುದನ್ನು ಪುರಾಣ ಪುರುಷೋತ್ತಮ ಎಂದು ತಿಳಿಸಿ, ಆ ಪುರುಷೋತ್ತಮನೇ ಮುಂದೆ ಸಿಗಬೇಕಾದರೆ ನವವಿಧ ಭಕ್ತಿ ಅತಿ ಮುಖ್ಯ ಎಂಬುದನ್ನು ತಿಳಿಸಿ, ಇದನ್ನು ಯಾರು ಆರಾಧನೆ ಮಾಡಿದರು ಎಂಬತಕ್ಕಂಥದ್ದನ್ನು ವರದ ಎಂಬುದರಿಂದ ತಿಳಿಸಿ, ನಂತರದಲ್ಲಿ ಭಗವಂತನ ವಿಶೇಷ ಅವತಾರ ರೂಪಗಳನ್ನು ಚಿಂತಿಸುವಾಗ ನರಸಿಂಹ ಅವತಾರ, ಯಾವ ವರಾಹದೇವರ ಅವತಾರ, ರಾಮ ಕೃಷ್ಣರ ಅವತಾರ, ಹೀಗೆ ಅವತಾರಗಳನ್ನು ತೋರಿಸಿದ ನಂತರ ಈಗ ಪ್ರಸಿದ್ಧವಾಗಿ ಭೂಮಿಯಲ್ಲಿ ಕ್ಷೇತ್ರ ಅಂತ ನಾವು ಏನು ಹೇಳುತ್ತೇವೆ ಅದೆಲ್ಲ ಕಡೆಗೂ ಸಹ ಭಗವಂತನ ಸನ್ನಿಧಾನವಿರುವುದನ್ನು ಸೂಚಿಸುವುದಕ್ಕೋಸ್ಕರವಾಗಿ ಅಂತಿಮ ಭಾಗದಲ್ಲಿ ತೀರ್ಥಕ್ಷೇತ್ರ ದರ್ಶನವನ್ನು ಮಾಡಿಸಿದ್ದಾರೆ. ಹೀಗೆ ಸಮರ್ಪಕವಾಗಿ 180 ಎಂಬುದು ಸಮಗ್ರವಾಗಿಯೂ ತಿಳಿಯಬಹುದು. 81 ಎಂಬುದು ಪುರಾಣ ಪುರುಷೋತ್ತಮ ಎಂಬುದರಿಂದ ಪುರಾಣ ಅಂದರೆ ಪೌರುಷೀಯ ಮತ್ತು ಅಪೌರುಷೀಯವಾದ ಶಾಸ್ತ್ರ ಪ್ರಮೇಯಗಳನ್ನೇ ಇಲ್ಲಿ ತಿಳಿಸಿ ಹೇಳಿದ್ದಾರೆ ಎಂದು ನಾವು ತಿಳಿಯಬಹುದು. ಈ ನಿಟ್ಟಿನಲ್ಲಿ ಪುರಾಣ ಪುರುಷೋತ್ತಮ ಎಂಬುದನ್ನು ನಾವು ಚಿಂತಿಸುತ್ತಿದ್ದೆವು. ಪುರಾಣಗಳಲ್ಲಿ 18 ಪುರಾಣಗಳನ್ನು ಸಹ ನಾವು ಚಿಂತಿಸಿದಾಗ ಬ್ರಹ್ಮ ಪುರಾಣದ ಈ ಮುಂದಿನ ವಾಕ್ಯ ನಾವು ಚಿಂತನೆಗೆ ಮಾಡಬೇಕಾಗಿದೆ. ಬ್ರಹ್ಮ ಪುರಾಣದ ಮುಂದಿನ ವಾಕ್ಯ ಹೀಗಿದೆ: ಕಾಲಃ ವಸ್ತು ಸ್ವಭಾವಶ್ಚ ಪ್ರಕೃತಿ ಪ್ರಾಣಯೇವ ಚ ಮನಶ್ಚ ಪಂಚಭೂತಾನಿ ವಿಕಾರ ತ್ರಿಗುಣಾಪಿ ನ ಸ್ವರೂಪಂ ಹರೇಃ
ಏತತ್ತಥಾಪಿ ಯೇಷು ಹರಿಸ್ಥಿತಃ ಎಂಬುದು ಬ್ರಹ್ಮಪುರಾಣದ ವಾಕ್ಯ. ಶ್ರೀ ವೇದವ್ಯಾಸದೇವರು ಅನುಗ್ರಹಿಸಿದ್ದಾರೆ. ಇದನ್ನು ಶ್ರೀಮದಾನಂದ ತೀರ್ಥರು ಭಾಗವತ 2ನೇ ಸ್ಕಂದದ 6ನೇ ಅಧ್ಯಾಯದ 41ನೇ ಶ್ಲೋಕಕ್ಕೆ ಅರ್ಥವನ್ನು ಅನುಸಂಧಾನ ಮಾಡಿಕೊಳ್ಳಲಿಕ್ಕೋಸ್ಕರವಾಗಿ ಬಳಸಿಕೊಂಡು ನಮಗೆ ಉಪದೇಶ ಮಾಡಿದ್ದಾರೆ. ಭಾಗವತ ಶ್ಲೋಕ ಹೀಗಿದೆ: ಆಜ್ಯೋ ಅವತಾರ ಪುರುಷಃ ಪರಸ್ಯ ಕಾಲಃ ಸ್ವಭಾವಃ ಸನ್ಮನಶ್ಚ ದ್ರವ್ಯಂ ವಿಕಾರಃ ಗುಣಃ ಇಂದ್ರಿಯಾಣಿ ವಿರಾಟ್ ಸ್ವರಾಟ್ ಸ್ವಾಸ್ನು ಚರಿಷ್ಣು ಭೂಮ್ನಃ ಎಂಬತಕ್ಕಂಥದ್ದು ಭಾಗವತ ವಾಕ್ಯ. ವೇದವ್ಯಾಸರ ವಾಕ್ಯವನ್ನೇ ಭಾಗವತ ವಾಕ್ಯವನ್ನೇ ವೇದವ್ಯಾಸರ ವಾಕ್ಯದ ಬ್ರಹ್ಮಪುರಾಣದ ವಾಕ್ಯಕ್ಕೆ ಅರ್ಥವನ್ನು ಹೇಳುವಾಗ ಅವರ ವಾಕ್ಯದಿಂದಲೇ ಅರ್ಥವನ್ನು ತಿಳಿಸಿದ್ದಾರೆ. ನೋಡಿ, ಭಗವಂತನ ಅವತಾರ ಹೇಗಿರುತ್ತೆ ಅಂದರೆ ಭಗವಂತನ ಸ್ವರೂಪಾಂಶದಿಂದ ಮತ್ತು ಸ್ವರೂಪದ ವಿಭಿನ್ನ ಅಂಶದಿಂದ ಅವತಾರ ಅಂತ ತಿಳಿಯಬೇಕು. ಸ್ವರೂಪಾಂಶಗಳು ಯಾವ ದಶಾವತಾರ, ಅನಂತಾವತಾರ, ಅಜಿತಾವತಾರ ಎಂಬತಕ್ಕಂಥದ್ದು ವಿಷ್ಣು ಸಹಸ್ರನಾಮದಲ್ಲಿ ಹೇಳಿರ್ತಕ್ಕಂಥದ್ದು ಅನಂತ. ರೂಪ, ಕ್ರಿಯಾ, ಗುಣ ಇವೆಲ್ಲವನ್ನು ಸಹ ಸ್ವರೂಪದಲ್ಲಿ ನಾವು ತಿಳಿದಾಗ ವಿಭಿನ್ನವಾಗಿ ತಿಳಿಯಬೇಕಾದ ಯಾವುದು ಅಂದರೆ ಮೊಟ್ಟ ಮೊದಲಿಗೆ ತಿಳಿಸ್ಕೊಡ್ತಾ ಇದ್ದಾರೆ, ಆದ್ಯಾವತಾರ ಪುರುಷಃ. ಪುರುಷ ಅಂದರೆ ಸಾಕ್ಷಾತ್ ಬ್ರಹ್ಮದೇವರು. ಬ್ರಹ್ಮದೇವರಿಂದ ತದನಂತರದಲ್ಲಿ ಇಡೀ ಬ್ರಹ್ಮಾಂಡದ ಎಲ್ಲ ಜೀವರು ಯೋಗ್ಯ ಶರೀರವನ್ನು ಹೊತ್ತುಕೊಂಡು ಹೊರಬರುವಂತಾಯಿತು. ಆದ್ದರಿಂದ ಮೊದಲನೇ ಪುರುಷ ಎಂದರೆ ಬ್ರಹ್ಮದೇವರಾದರು. ಈ ಬ್ರಹ್ಮದೇವರ ಮೂಲಕ ಸೃಷ್ಟಿಯನ್ನು ವಿಸ್ತಾರ ಮಾಡಿದ್ದರಿಂದ ಭಗವಂತನ ವಿಶೇಷ ಸನ್ನಿಧಾನ ಇದೆ ಹೊರತು ಆ ಪುರುಷನಾದ ಬ್ರಹ್ಮದೇವರೇ ಭಗವಂತನಲ್ಲ. ಭಗವಂತನ ಅಧೀನದಲ್ಲಿರ್ತಕ್ಕಂಥವರು. ಭಗವಂತ ತನ್ನ ಕೆಲಸವನ್ನು ಬ್ರಹ್ಮಾದಿ ದೇವತೆಗಳ ಮೂಲಕ ಮಾಡಿಸಿಕೊಂಡಿದ್ದಾನೆ ಎಂಬುದನ್ನು ತಿಳಿಯಬೇಕು. ಬ್ರಹ್ಮಾದಿಗಳು ಸರ್ವತಾ ಸ್ವರೂಪ ಅವತಾರವಲ್ಲ. ಶ್ರೀಹರಿಯ ಸನ್ನಿಧಾನ, ಕಾಲ, ವಸ್ತು ಸ್ವಭಾವ, ಪ್ರಕೃತಿ, ಪ್ರಾಣ, ಮನಸ್ಸು, ಪಂಚಭೂತಗಳು, ಬ್ರಹ್ಮಾಂಡ, ತ್ರಿಗಣಗಳು ಇವುಗಳೇನಿದೆ ಇದೆಲ್ಲವೂ ಶ್ರೀಹರಿಯ ಸ್ವರೂಪ ಅಲ್ಲ. ಇದು ಭಾಗವತದಲ್ಲಿ ಸತ್ ಎಂದರೆ ಮುಖ್ಯವಾಗಿ ಮುಖ್ಯಪ್ರಾಣ ಎಂದು ಹೆಸರು. ಶ್ರುತಿಯೂ ಸಹ ಪ್ರಾಣ ಅವನಿಗೆ ಸತ್ ಎಂದು ಹೇಳುತ್ತಿದೆ. ಇದು ಷಾಡ್ಗುಣ ಎಂಬ ಗ್ರಂಥದಲ್ಲೂ ಸಹ ತಿಳಿಸಲ್ಪಟ್ಟಿದೆ. ಷಾಡ್ಗುಣ ಗ್ರಂಥವಾಗಲಿ, ಬ್ರಹ್ಮಪುರಾಣವಾಗಲಿ, ಭಾಗವತವಾಗಲಿ ಎಲ್ಲವೂ ಏಕಾಭಿಪ್ರಾಯ ಉಳ್ಳದ್ದು ಎಂಬುದನ್ನು ನಾವು ಚಿಂತಿಸಬೇಕು. ಪುರಾಣ ಪುರುಷೋತ್ತಮ ಎಂಬುದನ್ನು ಇಲ್ಲಿ ನಾವು ಹೇಗೆ ತಿಳಿಯಬೇಕೆಂದರೆ ಸಕಲ ಪುರುಷರಲ್ಲಿ ನಿಯಾಮಕನಾಗಿರ್ತಕ್ಕಂಥವನು ಭಗವಂತ, ಅವನೇ ಪುರುಷೋತ್ತಮ ಎಂಬುದೇ ಮುಖ್ಯ ತಾತ್ಪರ್ಯ. ಇದನ್ನು ತಿಳಿಸಲು ಸಲುವಾಗಿ ಬ್ರಹ್ಮಪುರಾಣದ ಕಾಲ ವಸ್ತು ಸ್ವಭಾವಶ್ಚ. ಈಗ ಜೀವರಿದ್ದಾರೆ. ಜೀವರು ಭಗವಂತನಿಂದ ಭಿನ್ನ ಅಂತ ನಾವು ಹೇಗೆ ತಿಳಿಯುವುದು ಅಂದರೆ ಜೀವ ಒಬ್ಬನೇ ಅಲ್ಲ. ಈ ಕಾಲ ಎಂಬುದಿದೆ, ಇದು ವಸ್ತು ಸ್ವಭಾವ. ವಸ್ತು ಅಂದ್ರೇನು? ಸ್ವರೂಪ ಸತ್ತ ಇರತಕ್ಕಂಥದ್ದೆಲ್ಲವೂ ವಸ್ತು ಎಂದು ಹೆಸರು. ಆ ಸ್ವರೂಪ ಸತ್ತ ಎಂಬುದು ಭಗವದ್ ಅಧೀನವಾಗಿರುತ್ತದೆ ಹೊರತು ಭಗವಂತನೇ ಅಲ್ಲ. ಆದ್ದರಿಂದ ಜೀವರ ಇರುವಿಕೆಗೆ ನಾವು ತಿಳುವಳಿಕೆ ಹೇಗೆ ಮಾಡಬೇಕು ಅಂದರೆ ಭಗವಂತನ ಪೂರ್ಣ ಪ್ರಮಾದ ಅನುಗ್ರಹದಿಂದ, ಅವನ ನಿಯಾಮಕದಿಂದ ಜೀವನ ಸತ್ತ ಸ್ಥಾಪಿತವಾಗಿದೆ, ಜೀವನ ಸತ್ತ ಇದೆ ಎಂದು ತಿಳಿಯಬೇಕು. ಯಾಕೆ ಜೀವನನ್ನು ಮುಖ್ಯವಾಗಿ ಹೇಳಬೇಕೆಂದರೆ
ಭಗವಂತನ ಸಕಲ ಸೃಷ್ಟಿಯೂ ಸಹ ಜೀವನಿಗೋಸ್ಕರವಾಗಿದೆ. ಏನು ಸಕಲ ಸೃಷ್ಟಿಯಾಗಿದೆ ಎಂದರೆ ಸೃಷ್ಟಿಯಾಗಿರತಕ್ಕಂಥದ್ದನ್ನು, ನಿತ್ಯವಾಗಿರತಕ್ಕಂಥದ್ದನ್ನು ದೇಶ, ಕಾಲ, ಪ್ರಕೃತಿ, ಪ್ರಾಣ, ಮನ, ಪಂಚಭೂತಾನಿ, ವಿಕಾರವಾದ ತ್ರಿಗುಣಗಳು ಎಲ್ಲವೂ ಸೃಷ್ಟಿಯಾಗಿದೆ ಅಂದರೆ ನಿತ್ಯವಾದುದು, ವ್ಯಕ್ತವಾಗಿದೆ ಎಂದರ್ಥ. ಜೀವ ನಿತ್ಯ, ಭಗವಂತ ಪರಮನಿತ್ಯ. ನಿತ್ಯ ಅದಕ್ಕೆ ಏನು ನಾವು ಸಂಬಂಧ? ಒಂದು ಸ್ವಾತಂತ್ರ್ಯತೆಯ ತನ್ನ ಅಧೀನದಿಂದ, ತನ್ನ ಸ್ವಾಯತ್ತೆಯಿಂದ ಭಗವಂತನಿದ್ದಾನೆ ಸದಾಕಾಲ, ಸರ್ವಕರ್ತ, ಸಾರ್ವಭೌಮ ಭಗವಂತ. ಆದರೆ ಜೀವರಿರ್ತಕ್ಕಂಥದ್ದು ಪರಾಧೀನ ವ್ಯವಸ್ಥೆಯಿಂದ ನಿತ್ಯರಾಗಿದ್ದಾರೆ. ಜಡವೂ ಸಹ ಪರಾಧೀನ ವ್ಯವಸ್ಥೆಯಿಂದ ನಿತ್ಯವಾಗಿದೆ. ಪರಾಧೀನದಲ್ಲಿರ್ತಕ್ಕಂಥ ಜಡಗಳಲ್ಲಿ ಮುಖ್ಯವಾಗಿ ತಿಳಿಯಬೇಕಾದ ಯಾವುದು? ಕಾಲ, ದೇಶ, ಪ್ರಕೃತಿ, ಪ್ರಾಣ, ಮನಸ್ಸು ಮತ್ತು ಪಂಚಭೂತಗಳು ಮತ್ತು 3 ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ. ಇದೆಲ್ಲದರಿಂದ ಜೀವನ ಶರೀರ ಉಂಟಾಗಿದೆ. ಅದರಿಂದ ಶರೀರಕ್ಕೆ ವಿಕಾರ ಉಂಟು, ಆದರೆ ಜೀವನಿಗೆ ವಿಕಾರವಿಲ್ಲ. ಅಂದ ಮೇಲೆ ಭಗವಂತನನ್ನು ಏನಂತ ತಿಳಿಯಬೇಕು? ಅವಿಕಾರಣೆ ಸದಚಿದ್ರೂಪಣೆ ಅಂತ ಹೇಳಿ ಭಗವಂತನನ್ನು ನಾವು ಆರಾಧನೆ ಮಾಡುತ್ತೇವೆ. ನಿಜವಾದ ಅವಿಕಾರತ್ವ ಎಂಬುದು ಭಗವಂತನ ಲಕ್ಷಣ. ಭಗವಂತನು ಹೇಗೆ ಕೊಂಡಾಡಬೇಕು? ಪುರುಷೋತ್ತಮನ ಲಕ್ಷಣ ಏನು? ಅವಿಕಾರತ್ವ, ಅಂದರೆ ವಿಕಾರ ಇಲ್ಲದೆ ಇರತಕ್ಕಂಥದ್ದು. ಏತಕ್ಕಾಗಿ ವಿಕಾರವಿಲ್ಲ? ವಿಕಾರ ಹೊಂದುವುದು ಕೇವಲ ಜಡ ಪದಾರ್ಥಗಳಿಗೆ, ಚೇತನಕ್ಕೆ ವಿಕಾರವಿಲ್ಲ. ಭಗವಂತನು ಪರಮಚೇತನನಾದ್ದರಿಂದ ಅವನಲ್ಲಿ ವಿಕಾರ ಎಂಬುದು ಕೂಡುವುದೇ ಇಲ್ಲ. ಆದ್ದರಿಂದ ಅವನನ್ನು ಅವಿಕಾರಣೆ ಎಂದು ವೇದದಲ್ಲಿ, ಪುರಾಣದಲ್ಲಿ ಹೇಳಲ್ಪಟ್ಟಿದೆ. ಸಕಲ ಸಜ್ಜನರು ಅದೇ ರೀತಿಯಲ್ಲಿ ಭಗವಂತನ ಆರಾಧಿಸುತ್ತಾರೆ. ಈ ವಾಕ್ಯವನ್ನು ವೇದವ್ಯಾಸದೇವರೇ ಭಾಗವತದಲ್ಲಿ ಬರೆದು ತೋರಿಸಿದ್ದಾರೆ. ಬ್ರಹ್ಮಾಂಡ ಪುರಾಣದಲ್ಲೂ ಸಮಾವ್ಯಾಖ್ಯಾನದಂತೆ ಇದೇ ವಾಕ್ಯವನ್ನು ಹೇಳಿದ್ದಾರೆ. ಆದರೆ ಮಂದ ಬುದ್ಧಿಗಳಾದ ನಮಗೆ ಬ್ರಹ್ಮಪುರಾಣದಲ್ಲಿ ಹೇಳಿರತಕ್ಕಂಥ ವಾಕ್ಯವನ್ನು ತಿಳಿಯುವ ಯೋಗ್ಯತೆ ನಮ್ಮಲ್ಲಿಲ್ಲ. ಆದ್ದರಿಂದ ನಮ್ಮ ಮೂಲ ಗುರುಗಳಾದ ಶ್ರೀಮದಾನಂದ ತೀರ್ಥರು, ಮುಖ್ಯ ಪ್ರಾಣಾವತಾರಿಯಾದ ಮುಖ್ಯ ಪ್ರಾಣ ದೇವರಾದ ಶ್ರೀಮದಾನಂದ ತೀರ್ಥರು ಈ ಸಾಂಗತ್ಯವನ್ನು, ವೇದವ್ಯಾಸರು ನುಡಿದ ಅರ್ಥದ ಸಾಂಗತ್ಯವನ್ನು ಬ್ರಹ್ಮಪುರಾಣದ ವಾಕ್ಯದಿಂದ ಜೋಡಿಸಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದು ಶ್ರೀಮದಾನಂದ ತೀರ್ಥರು ಮಾಡಿದ ವಿಶೇಷವಾದ ಅನುಗ್ರಹ ರೂಪವಾಗಿದೆ. ಈ ಅನುಗ್ರಹ ರೂಪವನ್ನು ಅನುಭವಿಸಿದ ಅನೇಕ ಮಹನೀಯರಲ್ಲಿ ಪುರಂದರದಾಸರು ಅತೀ ಉನ್ನತ ಮಾರ್ಗದಲ್ಲಿರ್ತಕ್ಕಂಥವರು. ಏಕೆಂದರೆ ತಾವು ಅನುಭವಿಸಿ ಪರರಿಗೆ ತಿಳಿಸುವರು ಉತ್ತಮ ಶ್ರೇಣಿ ಅಂತ ನಾವು ತಿಳಿಯಬೇಕು. ಆದ್ದರಿಂದ ಈ ವಿಶಿಷ್ಟವಾದ ಅರ್ಥವನ್ನು ಜನಸಾಮಾನ್ಯರಿಗೆ, ಅದಕ್ಕೆ ಸಾಧಕ ಜೀವರಲ್ಲಿ, ಅಂದರೆ ಉತ್ತಮ ಜೀವರಲ್ಲಿ ತಿಳಿಯಲೇಬೇಕಾದ ಅಂಶವಾದ್ದರಿಂದ ಪುರಂದರದಾಸರು ತಮ್ಮ ಗದ್ಯದಲ್ಲಿ ಪುರಾಣ ಪುರುಷೋತ್ತಮ ಎಂದು ಹೇಳಿದ್ದಾರೆ. ಶ್ರೀ ಮಹಾನಾರದಂಶರಾದ ಪುರಂದರದಾಸರ ಮನೋವೈಶಾಲ್ಯತೆ ಅತಿ ಮಹತ್ತಾದುದು. ಅವರು ಒಂದು ಹಸ್ತದಲ್ಲಿ ವೇದವನ್ನು, ಇನ್ನೊಂದು ಹಸ್ತದಲ್ಲಿ ಸಕಲ ಈ ಪುರಾಣ ಇತಿಹಾಸ ಇವೆಲ್ಲವನ್ನು ಸಹ ಕ್ರೋಢೀಕರಿಸಿ ಕೈ ಜೋಡಿಸುವಂತೆ ವಾಯುದೇವರಲ್ಲಿ ಕೈ ಜೋಡಿಸಿದಾಗ ವಾಯುದೇವರ ವಿಶೇಷ ಅರ್ಥವನ್ನು ಪುರಂದರದಾಸರಿಗೆ ಕರುಣಿಸಿದ್ದಾರೆ. ಅದೇ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು 180 ಪ್ರಾರಂಭವಾದದ್ದು. ಮತ್ತೊಂದು ಕೈಯಲ್ಲಿ ಪುರಾಣ ಪುರುಷೋತ್ತಮ ಎಂಬುದು ಸಕಲ ವೇದವ್ಯಾಸರ ವಾಗ್ಮೀಯ ಶಬ್ದಗಳು, ಪೌರುಷೀಯ ಮತ್ತು ಅಪೌರುಷೀಯ ಗ್ರಂಥಗಳನ್ನು
ಏಕೀಕರಣ ಮಾಡಿದ್ದು ಅಂದರೆ ಕೈ ಜೋಡಿಸಿದಾಗ ಶ್ರೀ ಮುಖ್ಯ ಪ್ರಾಣದೇವರು ಕೈ ಜೋಡಿಸಿರುವುದನ್ನು ನಾವು ತಿಳಿಯಬಹುದು. ಏನಂತ ಜೋಡಿಸಿದ್ದಾರೆ ಅಂದರೆ ಒಂದು ಕೈಯಲ್ಲಿ ಪೌರುಷೀಯ ಆಗಮ, ಮತ್ತೊಂದು ಕೈಯಲ್ಲಿ ಅಪೌರುಷೀಯ ಆಗಮ. ಇದೆರಡರ ಪ್ರತಿಪಾದ್ಯವಾಗಿರ್ತಕ್ಕಂಥ ಭಗವಂತ. ಆದ್ದರಿಂದ ಇದೆರಡು ಕೈ ಜೋಡಿಸಬೇಕು ಎಂಬುದನ್ನು ಮೊಟ್ಟ ಮೊದಲೇ ತೋರಿಸಿಕೊಟ್ಟವರು ಯಾರು? ಮುಖ್ಯ ಪ್ರಾಣನಾದ ಶ್ರೀ ಹನುಮಂತ ದೇವರು. ಇದನ್ನು ಅವರ ಅನುಯಾಯಿಗಳಾದ ಸಕಲ ಸಜ್ಜನರು ವೈಷ್ಣವರು ಅನುಸರಿಸಲೇಬೇಕು. ಇದನ್ನು ಕಾಯಿಕ ಮಾನಸಿಕ ವಾಚರಿಕವಾಗಿ ತೋರಿಸಿದವರು ನಮ್ಮ ಪುರಂದರದಾಸರು. ಪುರಾಣ ಪುರುಷೋತ್ತಮ ಎಂಬ ಶಬ್ದದಿಂದ ಈ ಕೈ ಜೋಡಿಸುವಿಕೆ ಅಂದರೆ ಪೌರುಷೀಯ ಗ್ರಂಥ ಮತ್ತು ಅಪೌರುಷೀಯ ಆಗಮವನ್ನು ಸಮಾಗಮ ಮಾಡಿದ ವ್ಯವಸ್ಥೆ ಇದನ್ನು ತೋರಿಸಿಕೊಟ್ಟಿದ್ದಾರೆ. ಇದನ್ನು ಒಂದು ವಿಶೇಷವಾದ ವಾಕ್ಯದಂತೆ ತಿಳಿಸಿದ್ದಾರೆ. ಪುರಾಣ ಪುರುಷೋತ್ತಮ. ಪುರಾಣ ಎಂಬುದು ದೇಶ, ಕಾಲ, ವಸ್ತು, ಪ್ರಾಣ, ಜೀವರ ಸಮಸ್ತರನ್ನು ನಾವು ತಿಳಿಸಿದಾಗ, ಪುರುಷೋತ್ತಮ ಅಂತ ಹೇಳಿದಾಗ ಸಕಲ ಜೀವರಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ಪುರುಷೋತ್ತಮನಾದ ಉತ್ತಮನಾದ ಸ್ವತಂತ್ರನಾದ ಭಗವಂತ. ಹೀಗೆ ಜಡ ಪದಾರ್ಥಗಳಿಂದ ವಿಕಾರವಾದ ಒಂದು ಜಡ ಪದಾರ್ಥದಂತೆ ಇರತಕ್ಕಂಥ ಸಕಲ ಶಬ್ದಗಳು, ಪೌರುಷೀಯ ಆಗಮಗಳು, ಅಪೌರುಷೀಯ ಆಗಮಗಳು ಎರಡನ್ನೂ ಸೇರಿಸಬಹುದು. ಏಕೆಂದರೆ ಎಲ್ಲ ಶಬ್ದವು ಜಡಪ್ರಾಯವಾಗಿದೆ. ಅದನ್ನು ಪುರಾಣ ಅಂತ ಶಬ್ದ ಹೇಳಿದಿಂದಲೇ ದೇಶದ ಕಾಲದ ಸಂಬಂಧಿಯಾದ ಸಕಲ ಶಬ್ದಗಳು ಪುರಾಣ ಶಬ್ದದಲ್ಲೇನೂ ತಿಳಿಯಬಹುದಾಗಿದೆ. ಇದರಿಂದ ಪ್ರತಿಪಾದ್ಯನಾದವನು ಯಾರು ಎಂದರೆ ಪುರುಷೋತ್ತಮ ಎಂಬುದಕ್ಕಂತ ಹೇಳಿದಾಗ ಎರಡು ಕೈ ಜೋಡಿಸಿದಂತೆ ಆಯಿತು. ಪುರಾಣ ಎಡಗೈ, ಬಲಗೈಯಲ್ಲಿ ಪುರುಷೋತ್ತಮ. ಹೀಗೆ ನಾವು ಚಿಂತಿಸಿದಾಗ ಪುರಾಣ ಪುರುಷೋತ್ತಮ ಎಂದು ಹೇಳುವುದೇ ಶ್ರೀಮದಾನಂದ ತೀರ್ಥರು ಹನುಮಂತ ರೂಪದಲ್ಲಿ ಕೈ ಜೋಡಿಸಿ ನಿಂತ ದಿವ್ಯ ಪ್ರತಿಮಾ ರೂಪವಾಗಿದೆ. ಇದು ಏನು ತೋರಿಸ್ಕೊಡ್ತಾ ಇದೆ? ಸಕಲ ಶಾಸ್ತ್ರ ಸಮನ್ವಯ ರೂಪವಾಗಿ ತಿಳಿಸ್ಕೊಡ್ತಾ ಇದೆ. ಇದನ್ನು ಶ್ರೀ ವೇದವ್ಯಾಸ ದೇವರು ಮಾಡಿ ತೋರಿಸಿದ್ದಾರೆ. ಅದನ್ನು ನಮಗೆ ತಿಳಿಸಿ ತೋರಿಸಿದವರು ಶ್ರೀಮದಾನಂದ ತೀರ್ಥರು. ಅದನ್ನು ಅನುಸರಿಸಿದವರು ನಾರದಂಶ ಪುತ್ರರಾದ ಪುರಂದರದಾಸರು. ಹೀಗೆ ವೇದವ್ಯಾಸರ ಅಭಿಪ್ರಾಯವನ್ನೇ ಶ್ರೀಮದಾನಂದ ತೀರ್ಥರು ತಿಳಿಸಿಕೊಟ್ಟಿದ್ದಾರೆ. ಶ್ರೀಮದಾನಂದ ತೀರ್ಥರ ಅಭಿಪ್ರಾಯವನ್ನೇ ನಾರದಂಶರಾದ ಪುರಂದರದಾಸರು ತಿಳಿಸಿಕೊಟ್ಟಿದ್ದಾರೆ. ಇದನ್ನು ಶಬ್ದದಲ್ಲಿ ಹೇಳಬೇಕಾದರೆ ಪುರಾಣ ಪುರುಷೋತ್ತಮ ಎಂಬುದೇ ಆಗಿದೆ. ಇಂತಹ ದಿವ್ಯ ಅರ್ಥ, ಅತಿ ಮಹತ್ತಾದ ಅರ್ಥವನ್ನು ಕೇಳುತ್ತಾ ಹೇಳುತ್ತಾ ಕಣ್ಣಿನಲ್ಲಿ ಬಾಷ್ಪಾನಂದವನ್ನು ಸುರಿಸುತ್ತಾ ನಾವು ಎರಡೂ ಕೈಗಳನ್ನು ಜೋಡಿಸಿ ಪುರಂದರದಾಸರ ಪಾದ ಕಮಲಗಳಿಗೆ ನಮಿಸೋಣ. ಅತ್ಯಂತ ಅದ್ಭುತವಾದ ಅರ್ಥವನ್ನು ತಿಳಿಸಿಕೊಟ್ಟಿದ್ದೀರಾ. ಪುರಾಣ ಎಂದರೆ ಸಕಲ ವಾಗ್ಮಯ ಶಬ್ದಗಳು, ಪೌರುಷೀಯ ಅಪೌರುಷೀಯ ಆಗಮಗಳು. ಪುರುಷೋತ್ತಮನಾದ ಭಗವಂತ ಸಕಲ ಜೀವರು ಒಳಗಡೆ ಇರತಕ್ಕಂಥ ಉತ್ತಮನಾಗಿರ್ತಕ್ಕಂಥ ನಿಯಾಮಕನಾಗಿರ್ತ ಭಗವಂತ. ಇವೆರಡನ್ನು ಸಂಧಿಸುವ, ಸಮಾಗಮ ಮಾಡಿಸುವ, ತಿಳಿಸಿಕೊಡುವ ಪ್ರಕ್ರಿಯೆ ಕರವ ಮುಗಿದ ಮುಖ್ಯ ಪ್ರಾಣ ಎಂದು ಶ್ರೀ ಪುರಂದರದಾಸರು ತೋರಿಸಿದ್ದಾರೆ. ಯಾಕೆ ಹಾಗೆ ತೋರಿಸಿದ್ದಾರೆ? ತಾವು ಕರವನ್ನು ಮುಗಿದಿದ್ದಾರೆ. ಆ ಕರವು ಮುಗಿದಾಗ ಅದರ ಅರ್ಥವೇನಾಗಿದೆ? ಸಕಲ ವಾಗ್ಮಯ ಪ್ರಪಂಚ ಶಬ್ದವನ್ನು ಭಗವಂತನಿಗೆ ನಿವೇದಿಸಿಕೊಳ್ಳುವುದೇ ಆಗಿದೆ. ನಾವು ಕೈಯಿಂದ ನಾವು ಹೇಗೆ ಭಗವಂತನಿಗೆ ಅರ್ಘ್ಯವನ್ನು ಕೊಡುವಂತೆ, ಪುಷ್ಪವನ್ನು ಸಮರ್ಪಿಸುವಂತೆ, ತುಳಸಿ ದಳವನ್ನು ಅರ್ಪಿಸುವಂತೆ, ವಾಕ್ಕುಸುಮವಾದ ಈ ಪವಿತ್ರವಾದ ಪುರಾಣ ಪುರುಷೋತ್ತಮ ಎಂಬ ದಿವ್ಯ ಶಬ್ದದಿಂದ ಭಗವಂತನ ಪಾದಕ್ಕೆ ನಮಸ್ಕರಿಸಿದ್ದಾರೆ. ಶ್ರೀ ಪುರಂದರದಾಸರು ಶ್ರೀ ಪ್ರಾಣದೇವರ ಮೂಲಕ ವೇದವ್ಯಾಸ ದೇವರಿಗೆ ಅರ್ಪಿಸಿದ್ದಾರೆ ಎಂದು ತಿಳಿಯಬೇಕು. ಇದನ್ನೇ ನಮ್ಮ ತಂದೆ ತಾಯಿಗಳು ಸಹ ಅವರು ಗುರು ಹಿರಿಯರಿಗೆ ಮಾಡಿದ್ದಾರೆ. ಗುರು ಹಿರಿಯರು ತತ್ವಾಭಿಮಾನಿ ದೇವತೆಗಳು ಮಾಡಿದ್ದಾರೆ. ತತ್ವಾಭಿಮಾನಿ ದೇವತೆಗಳು ವಾಯುದೇವರಿಗೆ ಮಾಡಿದ್ದಾರೆ. ವಾಯುದೇವರು ಭಗವಂತನಿಗೆ ಮಾಡಿದ್ದಾರೆ ಎಂಬ ಶಿಷ್ಟ ಪರಂಪರೆಯನ್ನು ನಾವು ತಿಳಿಯಬೇಕು. ಇದನ್ನು ನಾವು ತಿಳಿದುಕೊಳ್ಳುತ್ತಾ ಸದಾ ಕೈ ಜೋಡಿಸಿರುವುದರಿಂದ ನಾವು ಎಲ್ಲ ತತ್ವಾಭಿಮಾನಿ ದೇವತೆಗಳ ನಿತ್ಯವಾದ ಈ ತಾರತಮ್ಯವನ್ನು ನಾವು ಚಿಂತಿಸಬಹುದಾಗಿದೆ. ಈ ವಿಶೇಷ ಆಕಾರವನ್ನು ತಿಳಿಸಿಕೊಳ್ಳುವಾಗಿ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿದ್ದಾರೆ. ಅತಿ ಅದ್ಭುತವಾದ ಅರ್ಥ.
ಇಂತಹ ಮಹತ್ತಾದ ಅರ್ಥ, ಅದ್ಭುತವಾದ ಅರ್ಥವನ್ನು ಒಳಗೆ ನಿಂತು ಪ್ರಚೋದಿಸಿದ ನಮ್ಮ ಬಿಂಬರೂಪಿ ಭಗವಂತ ಪುರುಷೋತ್ತಮ, ಅವನ ವಿಶೇಷ ಅನುಗ್ರಹವೇ ಇದಾಗಿದೆ. ಇದಕ್ಕೆ ಕಾರಣಕರ್ತರು ನಮ್ಮ ಈ ತರುವನ್ನು ಕೊಟ್ಟ ನಮ್ಮ ತಂದೆಯಾದ ಶರೀರವನ್ನು ಕೊಟ್ಟಂಥವರು, ಅವರಿಗೆ ಸಹಾಯಕರಾದ ಗುರು ಹಿರಿಯರು, ಇವರಲ್ಲಿ ನಿಂತು ಆಡಿದ ತತ್ವಾಭಿಮ ದೇವತೆಗಳು, ಸಕಲರಲ್ಲೂ ಇರತಕ್ಕಂಥ ವಾಯುದೇವರು, ಅವರೇ ಚೇಷ್ಟಾಪ್ರದರು, ಇವರೆಲ್ಲರೂ ಅಸ್ವತಂತ್ರರು, ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣನವನೇ ಪುರಾಣ ಪುರುಷೋತ್ತಮ. ಅವನು ಇವರಲ್ಲಿ ನಿಂತು ಈ ಕೆಲಸವನ್ನು ಮಾಡಿಸುವುದರಿಂದ ಇದು ನಮಗೆ ಇಂದು ಈ ಅರ್ಥವನ್ನು ತಿಳಿದು ಬಾಷ್ಪಾನಂದವನ್ನು ಸುರಿಸುವಂತಾಗಿದೆ. ಅತಿ ಅದ್ಭುತವಾದ ಅರ್ಥವನ್ನು ಶ್ರೀ ನಾರದರು ಪುರಂದರದಾಸರಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇವರೆಲ್ಲರ ಅನುಗ್ರಹ ಮುಖರಾಗಲಿ ಎಂದು ಸ್ಮರಿಸುತ್ತಾ ಕೃತೋಸ್ಮರ ಕೃತಗಂ ಸ್ಮರ ಎಂದು ತಿಳಿಸುತ್ತಾ ಲಕ್ಷ್ಮೀನಾರಾಯಣ ಪಾದಕಮಲದಲ್ಲಿ, ಬಿಂಬರೂಪಿಯಾದ ಲಕ್ಷ್ಮೀನಾರಾಯಣ ಪಾದಕಮಲದಲ್ಲಿ ಭೂಯಿಷ್ಠಾಂತಿ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತಿ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತಿ ನಮ ಉಕ್ತಿಮಿದೇಮ ಎಂದು ವಿನಮ್ರವಾಗಿ ನಮಿಸೋಣ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರಿತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.